ಬೇರೆ ಎಲ್ಲಾ ಕ್ಷೇತ್ರಗಳು ಕೂಡ ಕ್ಲಿಯರ್ ಆದ್ರೂ ಇನ್ನೂ ಕಾಂಗ್ರೆಸ್ಗೆ ಕಗ್ಗಂಟಾಗಿರುವ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅಳಿಯನಿಗಿಲ್ಲದಿದ್ರೆ ಮಗಳಿಗಾದ್ರೂ ಟಿಕೆಟ್ ಕೊಡಿ ಅಂತ ಹೇಳಿ ಸಚಿವ ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ. ಕೋಲಾರದ ಟಿಕೆಟ್ಗಾಗಿ ಸಚಿವ ಮುನಿಯಪ್ಪ ಅವರು ಪಟ್ಟು ಸಡಿಲಿಸ್ತಾ ಇಲ್ಲ. ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಬೇಡ ಅಂತ ಹೇಳಿ ರಮೇಶ್ ಕುಮಾರ್ ಬಣ ಈಗಾಗಲೇ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ. ರಾಜೀನಾಮೆವರೆಗೂ ಕೂಡ ಅವರ ಬಣ ಮುಂದೆ ಹೋಗಿದ್ದನ್ನು ನಾವು ಗಮನಿಸಿದ್ದೀವಿ. ಸಿಎಂ ಡಿಸಿಎಂ ಮುಂದೆ ಸಚಿವ ಮುನಿಯಪ್ಪ ಹೊಸ ವರಸೆ ಅಥವಾ ಹೊಸ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಮೂರನೇ ಅಭ್ಯರ್ಥಿಗೆ ಟಿಕೆಟ್ ಬೇಡ, ಕೊಡೋದಾದ್ರೆ ನಮಗೆ ಕೊಡಿ ಅನ್ನುವಂತಹ ಬಿಗಿ ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಇದಕ್ಕೆ ಹೈಕಮಾಂಡ್ ನಾಯಕರ ಪರಿಹಾರ ಏನಾಗಿರುತ್ತೆ ಅನ್ನೋದು ಕೂಡ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಬೇರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕ್ಲಿಯರ್ ಆದ್ರೆ ಕೋಲಾರ ಮಾತ್ರ ಕಗ್ಗಂಟಾಗಿ ಪರಿಣಮಿಸಿದೆ ಕಾಂಗ್ರೆಸ್ನ ನಾಯಕರಿಗೆ. ಮುನಿಯಪ್ಪ ಅವರ ಹೊಸ ಡಿಮ್ಯಾಂಡ್ ಬೇರೆ, ಇದನ್ನ ಹೇಗೆ ನಿಭಾಯಿಸ್ತಾರೆ ಅಂತ. ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಸಭಾ ಬಹಳ ಮುಖ್ಯವಾಗಿರುವಂಥದ್ದು. ಉಭಯ ನಾಯಕರ ಪಟ್ಟಿನ ಹಿನ್ನೆಲೆಯಲ್ಲಿ ಕೂಡ ಸಹಜವಾಗಿ ಕೋಲಾರ ಲೋಕಸಭಾ ಟಿಕೆಟ್ ಬಿಕ್ಕಟ್ಟು ಸದ್ಯಕ್ಕೆ ಬಗೆಹರಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂತಂದರೆ ಬಹುತೇಕ ಇಂದು ಇಲ್ಲವೇ ನಾಳೆ ಆ ಅಭ್ಯರ್ಥಿ ಯಾರು ಅನ್ನುವಂಥ ಘೋಷಣೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಈಗ ಎದುರಾಗಿರುವಂಥದ್ದು. ನಿನ್ನೆ ಕೂಡ 4 ಕ್ಷೇತ್ರಗಳ ಪೈಕಿ 3 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಕೈ ತೊಳ್ಕೊಂಡಿರುವಂಥದ್ದು. ಆದರೆ ಕೋಲಾರ ಟಿಕೆಟ್ಗೆ ಸಂಬಂಧಪಟ್ಟಂಗೆ ಇದುವರೆಗೂ ಕೂಡ ಕಗ್ಗಂಟಾಗಿಯೇ ಮುಂದುವರೆದಿರುವಂಥದ್ದು. ಈಗಾಗಲೇ 27 ಕ್ಷೇತ್ರಗಳ ಎಲ್ಲವನ್ನು ಕೂಡ ಘೋಷಣೆ ಮಾಡಿದರೆ ಕೋಲಾರ ಮಾತ್ರ ಬಾಕಿ ಉಳ್ಕೊಂಡಿದೆ. ಅದರಲ್ಲಿ ಯಾರಿಗೆ ಟಿಕೆಟನ್ನು ಕೊಡಬೇಕು, ಅಥವಾ ಮುನಿಯಪ್ಪ ಬಣಕ್ಕೆ ಟಿಕೆಟ್ ಕೊಡಬೇಕಾಗತ್ತೆ, ಅಥವಾ ರಮೇಶ್ ಕುಮಾರ್ ಅವರಿಗೆ ಬಣಕ್ಕೆ ಟಿಕೆಟ್ ಕೊಡಬೇಕಾಗತ್ತೆ, ಅಥವಾ ಮೂರನೆಯವರಿಗೆ ಟಿಕೆಟ್ ಕೊಡಬೇಕಾ, ಹೀಗೆ ಹಲವು ರೀತಿಯಲ್ಲಿ ಕೂಡ ಸಾಕಷ್ಟು ಗೊಂದಲಕ್ಕೆ ಅಡಿ ಮಾಡಿಕೊಟ್ಟಿರುವಂಥದ್ದು. ಈಗ ಹೊಸದಾಗಿ ಸಿಎಂ ಡಿಸಿ ಮುಂದೆ ಹೊಸ ವರಸೆಯನ್ನು ಕೂಡ ಈಗ ತೋರಿಸಿದ್ದಾರೆ ಮುನಿಯಪ್ಪ ಅವರು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ವಿ. ತಮ್ಮ ಅಳಿಯ ಚಿಕ್ಕ ಪೆದ್ದಣ್ಣ ಅವ್ರಿಗಾದ್ರೂ ಟಿಕೆಟ್ ಕೊಡಲೇಬೇಕು, ಒಂದು ವೇಳೆ ಅವ್ರು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮಗಳಿಗಾದ್ರೂ ಟಿಕೆಟ್ ಕೊಡಬೇಕು ಅನ್ನುವಂಥ ಬಿಗಿಪಟ್ಟನ್ನು ಇಟ್ಕೊಂಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟನ್ನು ಕೊಡಬಾರ್ದು ಅನ್ನುವಂಥ ಬಿಗಿಪಟ್ಟು ರಮೇಶ್ ಕುಮಾರ್ ಅವರ ಬಣದ ವಾದ ಆಗಿರುವಂಥದ್ದು. ಒಂದು ಹಂತದಲ್ಲಿ ಅವರು ರಾಜೀನಾಮೆಯ ಹಂತಕ್ಕೂ ಕೂಡ ಅದು ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಚಿಂತೆಗೀಡು ಮಾಡಿರುವಂಥದ್ದು. ಬಹುತೇಕ ಇವತ್ತು ಅಂತಿಮಗೊಳಿಸುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದರೆ ಯಾರಿಗೆ ಟಿಕೆಟು ಅನ್ನುವಂಥದ್ದು, ಗೌತಮ್ ಅವರ ಹೆಸರನ್ನು ಕೂಡ ಈಗ ಮುಂಚೂಣಿಗೆ ಬಂದಿದೆ. ಎಡ ಬಲ ಯಾರಿಗೆ ದಲಿತ ಸಮುದಾಯದವ್ರಿಗೆ ಕೊಡಬೇಕು ಅನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂಥದ್ದು. ಮುನಿಯಪ್ಪ ಅವ್ರಿಗೆ ಎಡ ದಲಿತ ಸಮುದಾಯಕ್ಕೆ ಟಿಕೆಟ್ ಅನ್ನುವಂಥದ್ದು, ಜೊತೆಗೆ ತಮ್ಮ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥ ವಾದ ಇದ್ದರೆ, ಸೊ ಮತ್ತೊಂದು ಕಡೆ ರಮೇಶ್ ಕುಮಾರ್ ಅವರ ಬಣದಲ್ಲಿರುವಂಥದ್ದು ಮುನಿಯಪ್ಪ ಕುಟುಂಬ ಹೊರತುಪಡಿಸಿ ಬೇರೆ ಯಾರಿಗಾದ್ರೂ ಕೊಡಿ, ದಲಿತ ಬಲ ಕೊಡಿ, ಕೊನೆಯ ಪಕ್ಷ ಅವ್ರ ಕುಟುಂಬ ಹೊರತುಪಡಿಸಿ ಬೇರೆ ಯಾರಿಗಾದ್ರೂ ಕೊಟ್ಟರು ಕೂಡ ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ಮಾತು ಹೇಳಿದ್ದಾರೆ. ಮುನಿಯಪ್ಪ ಅವರು ಹೇಳ್ತಾ ಇರುವಂಥದ್ದು ಇದನ್ನ ಎಲ್ಲ ಜಿಲ್ಲೆಗಳ ಸಮಸ್ಯೆ ಬಗೆಹರಿಸುವಂಥ ನಿದರ್ಶನಗಳು ಕಣ್ಣು ಮುಂದೆ ಇದ್ದರೂ ಕೂಡ ಕೋಲಾರದ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಈ ಥರ ಆಗ್ತಿದೆ ಅನ್ನುವಂಥ ಮಾತನ್ನ ಪರೋಕ್ಷವಾಗಿ ಹೇಳ್ತಿದ್ದಾರೆ. ಅಂದರೆ ಎರಡೂ ಬಣಗಳಿಗೆ ಒಪ್ಪಿಗೆ ಆಗುವಂಥ ಅಭ್ಯರ್ಥಿಗೆ ಟಿಕೆಟ್ ನೀಡದೇ ಇದ್ದಂಥ ಸಂದರ್ಭದಲ್ಲಿ ಗೆಲುವು ಕಷ್ಟ ಸಾಧ್ಯ, ಕೆಲಸ ಮಾಡೋದಿಲ್ಲ ಅನ್ನುವಂಥ ಸಂದೇಶವನ್ನ ಮುನಿಯಪ್ಪ ಅವರು ಪರೋಕ್ಷವಾಗಿ ರವಾನೆ ಮಾಡಿದ್ದಾರೆ. ಹಾಗಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಗೊಂದಲ ಸಹಜವಾಗಿ ಕಾಡ್ತಾ ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ಕೋಲಾರ ದೊಡ್ಡ ಕಗ್ಗಂಟಾಗಿ ಪರಿಣಮಿಸಿದೆ ಕಾಂಗ್ರೆಸ್ನ ನಾಯಕರಿಗೆ. ಮುನಿಯಪ್ಪ ಅವರು ಹೊಸ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ತಮ್ಮ ಅಳಿಯನಿಗೆ ಟಿಕೆಟ್ ಇಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ, ತಮ್ಮ ಮಗಳಿಗೆ ಟಿಕೆಟ್ ನೀಡುವಂತೆ ಅವರು ಪಟ್ಟು ಹಿಡಿದಿದ್ದಾರೆ. ದಲಿತ ಎಡಗೈ ಸಮುದಾಯದ ಬೇರೆ ನಾಯಕರನ್ನ, ಮುನಿಯಪ್ಪ ಅವರ ಕುಟುಂಬವನ್ನ ಹೊರತುಪಡಿಸಿ ದಲಿತ ಎಡಗೈ ಸಮುದಾಯದ ಬೇರೆ ನಾಯಕರಿಗೆ ನೀವು ಟಿಕೆಟ್ ಕೊಡಿ ಅಂತ ಹೇಳಿ ಈಗಾಗಲೇ ಬೇರೆ ನಾಯಕರು ಅಂದ್ರೆ ರಮೇಶ್ ಕುಮಾರ್ ಅವರ ಬಣ ಪಟ್ಟು ಹಿಡಿದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.